ಗೋಧಿ ಹುಗ್ಗಿಕ್ಕಿಂತನೂ ವಿಭಿನ್ನವಾದಂತಹ ರುಚಿ ಒಳಗೆ ಇವತ್ತಿನ ದಿನ ಹಾಲು ಹುಗ್ಗಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಭಾಳ ರುಚಿಯಾಗಿರ್ತೈತಿ. ಇದು ಕೂಡ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಡುವಂತಹ ಒಂದು ಸ್ಪೆಷಲ್ ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು. ಮಾಡೋದು ಇಂಗ್ರೀಡಿಯೆಂಟ್ಸು ಭಾಳ ಕಡಿಮೆ ಮತ್ತು ಈಸಿನೂ ಅನ್ನಿಸ್ತೈತಿ. ಮೊದಲಿಗೆ ನೋಡ್ರಿ, ಒಂದು ಸಣ್ಣ ಕಪ್ನಷ್ಟು ತೊಗೊಂಡೆ ನಾನು ಗೋಧಿ ನುಚ್ಚು ತೊಗೊಂಡಿನಿ. ಲಾಪ್ಸಿ ಅಂತ ಹೇಳ್ತಾರಲ್ಲ ಅದು ಗೋಧಿ ನುಚ್ಚು, ಗೋಧಿ ರವೆ ಅಲ್ಲ, ಗೋಧಿ ನುಚ್ಚು ತೊಗೊಂಡಿನಿ. ಇದು ಸ್ವಲ್ಪ ದಪ್ಪ ಇರ್ತೈತಿ. ಇದಕ್ಕೆ 1 ಚಮಚದಷ್ಟು ತುಪ್ಪ ಹಾಕ್ಕೊಂಡು ಸರಿಯಾಗಿ ಹುರ್ಕೊಳ್ಬೇಕು. ರವಾನ ಚೆಂದಾಗಿ ಹುರ್ಕೊಂಡಾಗ ನಾವು ಮಾಡ್ತಕ್ಕಂತಹ ಹಾಲು ಹುಗ್ಗಿ ಬಹಳ ರುಚಿ ಬರ್ತೈತಿ ಬಾಯಾಗ. ಸರಿಯಾಗಿ ಹುರ್ಕೊಳ್ರಿ, ಸಣ್ಣ ಉರಿ ಒಳಗೆ ಹುರ್ಕೋಬೇಕಾಗ್ತೈತಿ. ಇದು ಗೋಧಿ ನುಚ್ಚು ಇದು ಎಲ್ಲ ಕಿರಾಣಿ ಅಂಗಡಿ ಒಳಗೆ ಸಿಗ್ತೈತಿ ಮತ್ತು ಸೂಪರ್ ಮಾರ್ಕೆಟ್ ಒಳಗೂ ಸಿಗ್ತೈತಿ. ಈಸಿಯಾಗಿ ಎಲ್ಲ ಕಡೆ ಸಿಗುವಂಥದ್ದು. 1 ಕಪ್ಪು ಗೋಧಿ ನುಚ್ಚು ತೊಗೊಂಡ್ರೆ ಅದಕ್ಕೆ 3 ಕಪ್ನಷ್ಟು ಹಾಲು ಹಾಕ್ಕೊಳ್ತೀನಿ. ನೀವು ಹಾಲು ಬದಲಾಗಿ ಕಾಯಿ ಹಾಲನ್ನು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಹಾಲು ಹಾಕ್ಕೊಂಡೀನಿ ಮತ್ತು 3 ಕಪ್ನಷ್ಟು ಹಾಲಿಗೆ 1 ಕಪ್ನಷ್ಟು ನೀರು ಹಾಕ್ಕೊಂಡೀನಿ. ಈಗ ಇದನ್ನು ಕುಕ್ಕರ್ನೊಳಗೆ ಒಂದು 3 ರಿಂದ 4 ಸೀಟಿ ಕೂಗಿಸ್ಕೊಂಡು ಸರಿಯಾಗಿ ಬೇಯಿಸ್ಕೊಳ್ಬೇಕಾಗ್ತೈತಿ. ಇದು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ. ಒಂದು ಸ್ವಲ್ಪ ಕುದಿ ಹತ್ತಿದ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ನೀವು ಒಂದು 3 ರಿಂದ 4 ಸೀಟಿ ಕೂಗಿಸ್ಕೊಳ್ರಿ. ನೀವು ಬದಲಾಗಿ 1 ಕಪ್ನಷ್ಟು ಹಾಲು 3 ಕಪ್ನಷ್ಟು ನೀರನ್ನು ಹಾಕ್ಕೋಬೋದು. 1 ಕಪ್ಪಿನ ಅಳತೆಗೆ ಒಟ್ಟು 4ನಷ್ಟು ಇದಕ್ಕೆ ಪ್ರಮಾಣ ಲಿಕ್ವಿಡ್ ಇರಬೇಕು. ಹಾಲು ಮತ್ತು ನೀರು ಮಿಕ್ಸ್ ಆಗಿರಬೇಕು. ಈಗ ಇಲ್ಲಿ 4 ಸೀಟಿ ಕೂಗಿಸ್ಕೊಂಡ್ಮೇಲೆ ನೋಡಿರಿ, ಇದು ಈ ಥರ ಆಗೈತಿ. ಈಗ ಇದಕ್ಕೆ ನಾವು ಕೆಲವೊಂದಿಷ್ಟು ಪದಾರ್ಥಗಳನ್ನ ಸೇರಿಸ್ಕೋಬೇಕಾಗ್ತೈತಿ. ಕಾಯಿ ಹಾಲು ರುಬ್ಬಿ ಮಾಡಿದ್ದು ಟೇಸ್ಟೇ ಬೇರೆ ಇರ್ತೈತಿ ಮತ್ತು ನಾವಿಲ್ಲಿ ಮಾಮೂಲಿಯಾಗಿ ಚಾಕ್ ಹಾಕೋ ಹಾಲು ಹಾಕಿ ಮಾಡ್ತೀವಲ್ಲ ಅದ್ರ ಟೇಸ್ಟೇ ಬೇರೆ. ಎರಡೂ ವಿಭಿನ್ನವಾದಂತಹ ರುಚಿ ಕೊಡ್ತೈತಿ. ಇಲ್ಲಿ ಒಂದು ಪಾತ್ರೆಗೆ 2 ಚಮಚದಷ್ಟು ತುಪ್ಪನ ಹಾಕ್ಕೊಂಡಿನಿ. ತುಪ್ಪ ಪೂರ್ತಿಯಾಗಿ ಬಿಸಿ ಆದಮೇಲೆ ನಿಮ್ಗೆ ಇಷ್ಟ ಆಗಿರುವಂತಹದ್ದು ಗೋಡಂಬಿ, ದ್ರಾಕ್ಷಿ ಮತ್ತು ಬೇರೆ ಏನಾರ ಡ್ರೈ ಫ್ರೂಟ್ಸ್ ನಟ್ಸ್ ಇದ್ರೆ ಹಾಕ್ಕೋಬೋದು. ಹಂಗೆ ಒಂಚೂರು ಒಣ ಕೊಬ್ಬರಿನೂ ಹಾಕ್ಕೊಡ್ತೀನಿ. ಒಣ ಕೊಬ್ಬರಿ ಮತ್ತು ಗಸಗಸಿ 1 ಚಮಚದಷ್ಟು ಗಸಗಸಿನೂ ಸೇರಿಸ್ಕೊಂಡು ಹುರ್ಕೊಂಡು ಹಾಕ್ಕೊಳ್ರಿ. ಹುರಿದು ಹಾಕಿದ್ರೆ ಚಲೋ, ಇಲ್ಲ ಅಂತಂದ್ರೆ ಸಪ್ರೇಟಾಗಿನೂ ಹುರಿದು ಹಾಕ್ಕೋಬೋದು. ಇವೆಲ್ಲ ಸರಿಯಾಗಿ ಫ್ರೈ ಆದಮೇಲೆ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಆ ಗೋಧಿನ ಇದಕ್ಕೆ ಸೇರಿಸ್ಕೋಬೇಕು. ಗೋಧಿ ಹಾಕ್ಕೊಳ್ರಿ. ಇದಕ್ಕೆ ಇಷ್ಟ ಆದ್ರೆ ಭಾಳ ಗಟ್ಟಿ ಅಂತ ಅನಿಸುತ್ತೆ. ಒಂದು ಸ್ವಲ್ಪ ಲಿಕ್ವಿಡ್ ಒಳಗಿರಬೇಕು ಅಂತಂದ್ರೆ ಇನ್ನೊಂದು ಸ್ವಲ್ಪ ಹಾಲಾಗಲಿ ಅಥವಾ ನೀರಾಗಲಿ ಹಾಕ್ಕೊಳ್ರಿ. ನಾನು ಮತ್ತೆ ಇನ್ನೊಂದು ಸ್ವಲ್ಪ 1 ಕಪ್ನಷ್ಟು ನೀರು ಹಾಕಿದೆ. ನೀರು ಹಾಕಿ ಸರಿಯಾಗಿ ಇದನ್ನ ಮಿಕ್ಸ್ ಮಾಡ್ಕೊಳತ್ತೀನಿ. ಒಂದು ಕುದಿ ಕುದ್ಮೇಲೆ ಇದಕ್ಕೆ ನಾವು ಬೆಲ್ಲ ಹಾಕಿದರೆ ಹಾಲು ಅದು ಹಾಕಿರ್ತೀವಲ್ಲ ಒಡೆದು ಬಿಡ್ತೈತಿ, ಪಾಯಸ ರುಚಿ ಬರೋದಿಲ್ಲ. ಹೀಗಾಗಿ ನೀವು ಇದಕ್ಕೆ ಸಕ್ಕರೆ ಹಾಕ್ಕೊಳ್ಬೇಕಾಗ್ತೈತಿ. 1.5 ಕಪ್ನಷ್ಟು ಸಕ್ಕರೆನ ಸೇರಿಸ್ಕೊಳ್ರಿ. 1.5 ಕಪ್ನಷ್ಟು ಸಕ್ಕರೆ ಹಾಕಿ ಮತ್ತು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಸಣ್ಣ ಉರಿ ಒಳಗೆ 1-2 ಕುದಿ ಕುದಿಸ್ಕೊಳ್ರಿ. ಇದು ಗಟ್ಟಿಯಾಗಿ ಬೇಕಂತಂದ್ರೆ ಇಷ್ಟ ಕರೆಕ್ಟಾಗಿದ್ದರೆ ನಡೀತೈತಿ. ನಿಮ್ಗೆ ಇನ್ನೊಂದು ಸ್ವಲ್ಪ ನೀರಾಗಿ ಬೇಕಿದ್ರೆ ಇನ್ನೊಂದು ಕಪ್ನಷ್ಟು ನೀರಾಗಲಿ ಅಥವಾ ಹಾಲಾಗಲಿ ಹಾಕ್ರಿ. ನಿಮ್ಗೆ ಯಾವ ಒಂದು ಇದ್ರೊಳಗೆ ಇಷ್ಟ ಆಗುತ್ತೋ ಆ ಥರ ಮಾಡ್ಕೋಬೋದು. ಇಷ್ಟ ಗಟ್ಟಿಯಾಗಿದ್ದರೆ ಇಷ್ಟ ಬಿಡ್ರಿ, ಇಲ್ಲಾಂದ್ರೆ ಸ್ವಲ್ಪ ನೀರು ಅಥವಾ ಹಾಲು ಸೇರಿಸ್ಕೊಳ್ರಿ. ಸ್ವಲ್ಪ ಮೆತ್ತಗೆ ಬೇಕಿದ್ರೆ ಇಲ್ಲಿ ನಾನು 1 ಚಮಚದಷ್ಟು ಹುರಿದಿರುವಂತಹ ಗಸಗಸೆ ಹಾಕ್ಕೊಳತ್ತೀನಿ. ಆಮೇಲೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ, ಏಲಕ್ಕಿ, ಶುಂಠಿ, ಜಾಜಿಕಾಯಿ ಒಟ್ಟಿಗೆ ನಾವು ಪುಡಿ ಮಾಡಿಟ್ಕೊಂಡಿರೋದು ಅದೊಂದು ಚಮಚದಷ್ಟು ಹಾಕ್ಕೊಳ್ತೀನಿ. ಹಾಕ್ಕೊಂಡು ಕೊನೆಯದಾಗಿ ಹಾಕ್ಕೊಂಡು ಇದನ್ನ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ರಿ. ಸಣ್ಣ ಉರಿ ಒಳಗನೆ ಇರಲಿ, ಇಲ್ಲಾಂದ್ರೆ ಇದು ಹಾಲು ಹಾಕಿರೋದ್ರಿಂದ ಜಲ್ದಿನೇ ತಳ ಹಿಡಿದು ಬಿಡ್ತೈತಿ. ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಇದನ್ನ ಸಣ್ಣ ಉರಿ ಒಳಗೆ ಮಾಡ್ಕೊಂಡಾಗ ಗಟ್ಟಿಯಾಗೋವರೆಗೂ ಕುದಿಸ್ಕೊಂಡು ನೀವು ಸರ್ವ್ ಮಾಡ್ಕೋಬೋದು. ರುಚಿಯಾದಂತಹ ಹಾಲು ಹುಗ್ಗಿ ರೆಡಿ ಆಯ್ತು ನೋಡಿರಿ. ಭಾಳ ಟೇಸ್ಟಿಯಾಗಿರುವಂತಹ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗೈತೆ ಅಂತ ಅಂದ್ಕೊಂಡೀನಿ. ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿರಿ. ಹೊಸದಾಗಿ ನನ್ನ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.